ನೀನು ಮಾಡಿದ ಪಾಪಗಳೇ. ಯೆಶಾಯದ ಪ್ರವಾದಿಗಿಂತ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಡುತ್ತೆ, ನೀನು ಮಾಡಿದ ಪಾಪಗಳೇ ದೇವರ ಮುಂದೆ ಅಡ್ಡುಗೋಡೆಯಾಗಿ ನಿಂತಿದೆ. ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ, ಎಷ್ಟು ಗೋಳಾಡಿದ್ರು ಕೂಡ ದೇವರು ನೋಡೋದಿಲ್ಲ. ನಿನ್ನಲ್ಲಿ ಇನ್ನೂ ಪಾಪದ ಕ್ರಿಯೆ ಇದ್ರೆ ಈ ರಾತ್ರಿ ವೇಳೆ ದೇವರ ಸೇವಕನಾಗಿ ಹೇಳ್ತೀನಿ, ಆ ಪಾಪವನ್ನು ಬಿಟ್ಟು ಬಿಡು. ಯಾವ ಪಾಪ ಸೈತಾನನಿಂದ ಆಲೋಚನೆಯಲ್ಲಿ ಆಗ್ತಾ ಇದೆಯೋ ಆ ಪಾಪವನ್ನು ಯೇಸು ನಾಮದಲ್ಲಿ, ಯೇಸು ರಕ್ತದಲ್ಲಿ ಈ ರಾತ್ರಿಯಿಂದ ಬಿಟ್ಟು ಬಿಡುತ್ತೇನೆ. ಡಿಕ್ಲೇರ್ ಮಾಡಿ ರಾತ್ರಿ ವೇಳೆಯಲ್ಲಿ. ನಿನ್ನನ್ನು ಯಾವ ಪಾಪ ಕ್ರಿಯೆ ನೋಯಿಸ್ತಾ ಇದೆ, ವ್ಯಸನ ಮಾಡ್ತಾ ಇದೆ, ನೀನು ಪಾಪಿ 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 ಅಂತ ಆಲೋಚನೆ ಕೊಡ್ತಾ ಇದ್ದಲ್ಲ, ಹಲ್ಲೆಲೂಯಾ ಹಲ್ಲೆಲೂಯಾ, ನೀನು ಪಾಪಿ 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 ಅಂತ ನಿನಗೆ ಆಲೋಚನೆ ಕೊಡ್ತಾ ಇದ್ದಾನೆ ಸೈತಾನ. ನೀನು ಓದ್ಬೇಡ, ಪ್ರಾರ್ಥನೆ ಮಾಡಬೇಡ, ನೀನು ಪಾಪಿ, ದೇವರ ವಾಕ್ಯ ಓದ್ಬೇಡ, ನೀನು ಅಶುದ್ಧನು. ಯಾವ ವಿಷಯ ನಿನ್ನನ್ನು ಕಾಣಿಸ್ತಾ ಇದೆಯಲ್ಲ ಆ ವಿಷಯ ಕುರಿತು ಇವತ್ತು ಪ್ರಾರ್ಥನೆ ಮಾಡು. ಎಲ್ಲ ಯೌವನಸ್ಥರೇ ಕೇಳಿ, ಯಾವ ವಿಷಯ ನಿಮ್ಮನ್ನು ಆಕರ್ಷಿಸ್ತಾ ಇದೆ ಈ ಲೋಕದಲ್ಲಿ? ಈ ಲೋಕದಲ್ಲಿ ಯಾವ ವಿಷಯ ನಿಮ್ಮನ್ನು ಆಕರ್ಷಿಸ್ತಾ ಇದೆ? ವಾಟ್ ಈಸ್ ಅಟ್ರಾಕ್ಟಿಂಗ್ ಯು ಟುಡೇ? ಅದ್ರ ಕುರಿತು ಪ್ರಾರ್ಥನೆ ಮಾಡು. ಯೇಸಪ್ಪ, ಆ ವಿಷಯ ನನ್ನ ಬಿಟ್ಟು ನಾನು ಹೊರಗೆ ಬರಕ್ಕಾಗ್ತಿಲ್ಲಪ್ಪ, ಈ ವ್ಯಸನದಿಂದ ಹೊರಗೆ ಬರಕ್ಕಾಗ್ತಿಲ್ಲಪ್ಪ, ಪ್ರಾರ್ಥನೆ ಮಾಡು. ಯೇಸು ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಅನೇಕ ಯೌವನಸ್ಥರು ಅನೇಕ ಚಟಗಳಿಗೆ ಬಿದ್ದೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು 1ನೇ ತರಗತಿಯಿಂದ